ಆನಂದ್, ಅಡ್ಗೆ ಮಾಡೋದು ಸ್ವಲ್ಪ ತಡ ಆಗುತ್ತೆ. ನೀನು ಹಸಿವು ಬೇರೆ ತಡೆಯಲ್ವಲ್ಲ, ಮಜ್ಜಿಗೆ ಕುಡಿ. ನಾನು 2 ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಕೆಲಸದವಳು ಬರ್ತಾ ಇಲ್ವಾ? ನಾನೇ ಬರೋದು ಬೇಡ ಅಂತ ಹೇಳ್ದೆ. ಬೇಡ ಅಂದ? ಯಾಕೆ? ಆನಂದ್, ಈಗ ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀರಾ. ನೀವು ಅದ್ರಲ್ಲಿ ಸಕ್ಸಸ್ ಆಗಿ ಪ್ರಾಫಿಟ್ ನೋಡೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಿಂಗೆ ಸಂಬಳನೂ ಬರಲ್ಲ. ದುಮ್ಮನ್ನ ಸಂಬಳ ಕೊಡು ಅಂತ ಕೇಳಕ್ಕೂ ಆಗಲ್ವಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮಿಟ್ಮೆಂಟ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ. ನಮ್ಗೇನು ಕೊರತೆ ಇಲ್ಲ ನಿಜ, ಅಷ್ಟೋ ಇಷ್ಟೋ ಕೂಡಿಟ್ಟಿದ್ದೀವಿ. ಆದರೆ ಇನ್ಕಮಿಂಗ್ ಇಲ್ಲದೆ ಇದ್ದಾಗ ಔಟ್ ಗೋಯಿಂಗ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಕೋಬೇಕಲ್ವಾ? ನೀನು ಹೇಳೋದು ಕರೆಕ್ಟೇ ಚಿನ್ನ. ಕಂಪನಿ ಹೇಗೆ ನಡೆಯುತ್ತೋ ಫ್ಯಾಮಿಲಿನೂ ಹಾಗೆ ನಡೀಬೇಕು. ಆಗ್ಲೇ ಲೈಫಿನ ಬ್ಯಾಲೆನ್ಸ್ ಶೀಟು ಬ್ಯಾಲೆನ್ಸ್ಡ್ ಆಗಿರೋದು. ಬಟ್ ನಿನಗೆ ಕಷ್ಟ ಆಗಲ್ಲನೆ? ಏನು ಕಷ್ಟ ಆನಂದ್? ಮುಂಚೆ ನಾನು ಒಬ್ಳೇ ಎಲ್ಲ ಕೆಲಸ ಮಾಡ್ತಿರ್ಲಿಲ್ವಾ? ನಂಗೆ ಅಭ್ಯಾಸ ಇದೆ. ಈಗಿರೋದು ನಾನು, ನೀನು, ಅಮ್ಮ, ಅಜ್ಜಿ ಅಷ್ಟೇ ತಾನೇ. ಮಕ್ಳು ಹೇಗೋ ಅಮ್ಮನ ಮನೇಲಿ ಇರ್ತಾರೆ. ಸೊ ಇವನ್ನ ನೋಡ್ಕೊಳ್ಳೋದು ನಂಗೇನು ಕಷ್ಟದ ಕೆಲಸ ಅನ್ಸಲ್ಲ, ನೋಡ್ಕೋತೀನಿ. ಈಗ ಸುಮ್ಮನೆ ಕೆಲಸದವ್ರನ್ನ ಇಟ್ಕೊಂಡ್ರೆ ಅದೊಂದು ಎಕ್ಸ್ಟ್ರಾ ಖರ್ಚು. ಈಗ ನೀನು ಸಂಬಳಕ್ಕೆ ಹೋಗ್ತಿಲ್ಲ, ಡುಮ್ಮನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಿದ್ಯಾ. ಅದಕ್ಕೆ ದುಂಡು ವೆಚ್ಚ ಎಲ್ಲ ಬೇಡ. ನಿನ್ಗೊಂದ್ ಬಗ್ಗೆ ಗೊತ್ತಲ್ವಾ, ನಿನಗೆ ಕಷ್ಟ ಅಂದರೆ ಏನು ಬೇಕಾದರೂ ಮಾಡ್ತಾನೆ. ಸುಮ್ಮನೆ ಅವನು ಬರ್ಡನ್ ಕೊಡೋದು ಬೇಡ. ನೀನು ಹೇಳೋದು ಕರೆಕ್ಟೇ ಚಿನ್ನ. ಅಲ್ಲ, ನಿನ್ನ ತಲೆಗೆ ಹೊಳೆದಿದ್ದು ನನ್ನ ತಲೆಗೆ ಹೊಳಿಲಿಲ್ಲ ನೋಡು. ಸರಿ, ಇನ್ಮೇಲೆ ಮಂತ್ಲಿ ಬಜೆಟ್ಗೆ ಕತ್ರಿ ತಗೊಂಡು ಟ್ರಿಮ್ ಮಾಡೋಣ. ಸರಿ, ಹಾಗೆ ಮಾಡೋಣ. ಏನಪ್ಪ ನೀವಿಬ್ರು ನನ್ನ ಮಗ ಸೊಸೆ ಥರನೇ ಇದ್ದೀರಾ. ಪೈಪೋಟಿ ಬಿದ್ದೋರಂತೆ ಒಳ್ಳೆತನನ ತೋರಿಸ್ತಿದ್ದೀರಾ. ಎಷ್ಟು ಒಳ್ಳೆಯವರಪ್ಪ ನೀವಿಬ್ರು. ನಿಮ್ಮಿಬ್ರನ್ನ ನೋಡಿದ್ರೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಅಮ್ಮ, ಎಲ್ಲ ನಮ್ಮ ಡುಮ್ಮ ಮತ್ತು ಭೂಮಿಕಾಯಿಂದ ಬಂದಿರೋದು. ಇವನು ಹೇಳ್ದಾಗೆ ಸಹವಾಸ ದೋಷ. ಓನಮ್ಮ, ಇದೊಂಥರ ಅಂಟ್ರೋಗ ಇದ್ದಂಗೆ. ಅವನ ಜೊತೆ ಇದ್ದು 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 ಒಳ್ಳೇದೆಲ್ಲ ಬಂದು ನಮಗೂ ಅಂಟ್ಕೊಂಡ್ಬಿಟ್ಟಿದೆ. ಒಳ್ಳೆ ತಾನೇ ಅಂಟ್ಕೊಳ್ಳಿಂದ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಅದು ನಿಜಾನೇ. ಈಗ ರುಚಿ ರುಚಿಯಾಗಿರೋ ಅಡಿಗೆನ ಜಾಸ್ತಿ ಜಾಸ್ತಿ ಊಟ ಮಾಡ್ತೀವಲ್ವಾ, ಹಾಗೆ ಒಳ್ಳೇದು ಅಂತ ಅನಿಸಿದ್ದನ್ನ ಜಾಸ್ತಿ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬಾರ್ದು. ಕಮ್ಮಿ ಮಾಡಬೇಕಾಗಿರೋದು ಕೆಟ್ಟದನ್ನ. ಕೆಟ್ಟದನ್ನ ಸಾಧ್ಯ ಆದರೆ ಮಾಡೋದನ್ನ ನಿಲ್ಲಿಸೇ ಬಿಡಬೇಕು. ಅಪ್ಪಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಇನ್ಮೇಲೆ ಈ ಮನೆಗೆ ಕೆಲಸದವ್ರು ಬೇಡ. ನಾವಿಬ್ರು ಇದೀವಲ್ಲ, ಗಟ್ಟಿಮುಟ್ಟಾದ ಹೆಣ್ಮಕ್ಳು, ನಾವಿಬ್ರು ಎಲ್ಲ ಕೆಲಸನ ಮಾಡಾಕ್ತೀವಿ. ಏನು ಹೇಳ್ತಾ ಇದ್ದೀರಾ? ಅಲ್ಲ, ಇವಳು ಮಾಡ್ಲಿ ಓಕೆ, ಇವಳಿಗೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಬಾರ್ದು. ಇದೊಳ್ಳೆ ಕತೆ ಆಯ್ತಲ್ಲ. ಕೆಲಸ ಮಾಡಬೇಡ ಅಂದ್ರೆ ಹೇಗೆ? ಸುಮ್ಮನೆ ಕೂತ್ಕೊಂಡಿರೋಕ್ಕಾಗತ್ತಾ? ಕೊಡೋಣ. ಒಂದು ನಿಮಿಷ. ಇವತ್ತು ನಾನು ಎಕ್ಸಾಮ್ ಬರೀತಾ ಇದ್ದೀನಲ್ವಾ, ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಕುಂಕುಮ ಇಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ಇಡು. ಅಲ್ಲ, ನಾನು ಯಾರಿಗೂ ಕುಂಕುಮ ಇಟ್ಟು ಅಭ್ಯಾಸ ಇಲ್ವಲ್ಲ ಮುಂಚೆ, ಅದಕ್ಕೆ. ಅಲ್ಲ ಕಣೋ, ಪ್ರಪೋಸ್ ಮಾಡ್ಬೇಕಾದ್ರೆ ಇಲ್ದಿರೋ ನರ್ವಸ್ನೆಸ್ ಇವಾಗ ಯಾಕೆ ಅಂತ ಅಂತೀನಿ. ಯಾಕೆ ಭಯ? ಈ ಕುಂಕುಮ ಇಡ್ತಾ ಇರೋದು ನನಗೆ, ಬೇರೆ ಯಾರಿಗೂ ಅಲ್ಲ. ಇಡ್ತೀಯಾ? ಇವತ್ತೇ ಎಕ್ಸಾಮ್ ಇರೋದು, ಲೇಟ್ ಆಗತ್ತೆ, ಇಡು. ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಹೇಳೋ. ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಎಕ್ಸಾಮಿಗೆ ಶ್ರಮ ಪಟ್ಟಿದ್ದೀನಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಕ್ಕನ ಶ್ರಮ ಅಂತೂ ಇದರಿಂದ ತುಂಬಾನೇ ಇದೆ. ನಾನು ಇಷ್ಟು ದೊಡ್ಡ ಡಿಸಿಷನ್ ತಗೊಳಕ್ಕೆ, ಇಷ್ಟು ದೊಡ್ಡ ಹೆಜ್ಜೆ ಇಡಕ್ಕೆ ನಮ್ಮ ಅಕ್ಕನೇ ಸ್ಫೂರ್ತಿ. ಅವ್ರು ಅನ್ಕೊಂಡಂಗೆ ಎಲ್ಲ ಚೆನ್ನಾಗಾಗಿ ಒಂದು ಹಂತಕ್ಕೆ ಬಂದ್ರೆ ಸಾಕಪ್ಪ. ಇಷ್ಟೇ ಆಗಿದೆ ಅಂದ್ಮೇಲೆ ಅಷ್ಟಾಗಲ್ವಾ? ಎಲ್ಲ ಆಗತ್ತೆ ಬಿಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಹಾಗೇನೆ ನೋಡು, ಇಂಥ ಮೂಮೆಂಟ್ ನಲ್ಲೂ ಈ ನನ್ನ ಜೊತೆ ಇರೋ ತರ ಮಾಡಿದ್ದಾರೆ. ನನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಅವ್ರು ತುಂಬಾನೇ ಗ್ರೇಟು, ತುಂಬಾನೇ ಸ್ಪೆಷಲು ಅಂತ. ಒಟ್ನಲ್ಲಿ ಅವರು ಲೈಫ್ ಅನ್ನೋ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿರೋ ಬಂಪರ್ ಬಹುಮಾನ ಅನ್ನಿ. ಯಾರಿಗುಂಟು ಯಾರಿಗಿಲ್ಲ. ನೀವು ಬಿಡಿ, ಲಕ್ಕಿ ಅವ್ರು ಸಿಕ್ಕಿರೋದಕ್ಕೆ ನೀವು. ತುಂಬಾನೇ ಲಕ್ಕಿ. ನನಗೆ ಅವ್ರು ಸಿಕ್ಕಿರೋದು, ನೀ ಸಿಕ್ಕಿರೋದು ತುಂಬಾನೇ ಲಕ್ಕಿ. ತುಂಬಾನೇ ಪುಣ್ಯ ಮಾಡಿದ್ದೀನಿ. ಎಕ್ಸಾಮ್ ಟೈಮ್ ಆಯ್ತು, ಹೊರಡೋಣ.
ಮಲ್ಲಿ ಫೋನ್ ಮಾಡಿಬಿಟ್ಟಿದ್ದಾಳೆ. ಮಲ್ಲಿ ಮಲ್ಲಿ ಯಾಕೆ ಕಳ್ತಾ ಇದೆಯಾ? ಅವನವ್ರೆ, ನಾನು ಸುಮ್ಮನೆ ಎಕ್ಸಾಮಿಗೆ ಹೋಗ್ತಾ ಇದ್ವಲ್ಲ. ಭಯ ಪಡಬೇಡ. ಎಲ್ಲಿದೆ ಈಗ? ನಂಗೆ ಲೊಕೇಶನ್ ಕಳಿಸು, ನಾನು ಈಗಲೇ ಬರ್ತೀನಿ. ಬಾವ್ನವ್ರೆ, ಎಕ್ಸಾಮಿಗೆ ಬೇರೆ ಟೈಮ್ ಆಗ್ತಿದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಬೇಗ ಬನ್ನಿ ಪ್ಲೀಸ್. ನೀನು ಟೆನ್ಷನ್ ಮಾಡ್ಕೋಬೇಡ, ಅಲ್ಲೇ ಇರು. ನನಗೆ ಇಮಿಡಿಯೇಟ್ ಆಗಿ ಬರ್ತೀನಿ. ಲೊಕೇಶನ್ ಕಳಿಸು. ಏನಂತ ಗಳಿಯಾ? ಏನಾಯ್ತು? ಇವತ್ತು ಮಲ್ಲಿಗೆ ಎಕ್ಸಾಮ್ ಇತ್ತಲ್ಲ, ಯಾರೋ ಅವಳ ಮೇಲೆ ಅಟ್ಯಾಕ್ ಎಲ್ಲ ಮಾಡ್ತಾ ಇದ್ದಾರಂತೆ. ಅಯ್ಯಯ್ಯೋ, ಎಲ್ಲೋ ತಪ್ಪಿಸ್ಕೊಂಡು ಒಂದು ಕಡೆ ಕೂತಿದ್ದಾಳಂತೆ. ಲೊಕೇಶನ್ ಲೊಕೇಶನ್ ಕಳಿಸೋದು. ಸ್ಟ್ರೇಟಾಗಿ ಹೋಗು.